ಇಸ್ರಾಯೇಲ್ಯರೆಲ್ಲರೂ ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಮಂಗಳವಾರ 16 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಹಬಕ್ಕೂಕ್ 3ನೇ ಅಧ್ಯಾಯದ 18ನೇ ವಚನ. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ನಂಬುತ್ತಾ ದೇವರಲ್ಲಿಯೇ ಉಲ್ಲಾಸಿಸುವಂಥದ್ದು, ಆನಂದಿಸುವಂಥದ್ದೇ ನಿಲ್ಲುವಂಥ ಆನಂದವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲ ಪರಿಸ್ಥಿತಿಯಲ್ಲೂ ದೇವರಲ್ಲಿ ಆನಂದಿಸುವುದು. ಕರ್ತನಲ್ಲಿ ಪ್ರೇರೆ, ಹಬಕ್ಕೂಕನು ಮನುಷ್ಯರಿಗಾಗುವಂಥ ಕೆಲವು ಸ್ಥಿತಿಯನ್ನು ಬಹಳ ಅದ್ಭುತವಾಗಿ ವರ್ಣಿಸುತ್ತಾ, ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ದೇವರನ್ನು ಆತುಕೊಳ್ಳುವುದು, ದೇವರಲ್ಲಿ ಉಲ್ಲಾಸಿಸುವುದು, ದೇವರಲ್ಲಿ ಆನಂದ ಪಡುವುದು ಎಷ್ಟು ಶ್ರೇಷ್ಠವಾದದ್ದೆಂಬುದಾಗಿ ಅದ್ಭುತವಾಗಿ ವರ್ಣಿಸುವಂಥವನಾಗಿದ್ದಾನೆ. ಹಬಕ್ಕೂಕನು ಹೇಳುವಂಥದ್ದು, ಅಂಜೂರವು ಚಿಗರದಿದ್ದರೂ, ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳು ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳ ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗೆ ನಾಶವಾದರೂ, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರೂ, ಈ ಪರಿಸ್ಥಿತಿ ಹಬಕ್ಕೂಕನು ವರ್ಣಿಸುವಂಥದ್ದೇನೆಂದರೆ, ಒಬ್ಬ ವ್ಯಕ್ತಿಯನ್ನು ಸಿರಿವಂತನಾಗಿ ಉತ್ತಮ ಸ್ಥಿತಿಯಲ್ಲಿ ಎಲ್ಲ ಸೌಕರ್ಯಗಳಿಂದ ತುಂಬಿಸುವಂಥ ಎಲ್ಲ ವಿಚಾರಗಳನ್ನು ವರ್ಣಿಸುತ್ತಾ ಹೇಳಿ, ಈ ಎಲ್ಲ ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ನಿಜವಾದಂಥ ದೇವರಲ್ಲಿ ಭರವಸೆ ಇಟ್ಟಂಥ, ದೇವರನ್ನು ನಂಬಿದಂಥ ವ್ಯಕ್ತಿಗಳು ಮಾಡುವಂಥ ಅಥವಾ ಅನುಭವಿಸುವಂಥ, ವರ್ಣಿಸುವಂಥ ಸಾಕ್ಷಿಯುತ ಜೀವನ. ಯಾಕಂದರೆ ನಮ್ಮ ಸುತ್ತಲೂ ಇರತಕ್ಕಂಥ ಎಲ್ಲ ವ್ಯವಸ್ಥೆ ಆಗಬಹುದು, ಸೌಕರ್ಯಗಳಾಗಬಹುದು, ಸ್ಥಾನಮಾನಗಳಾಗಬಹುದು, ನಮಗೆ ಸಿಕ್ಕಬಹುದು ಅಥವಾ ತೆಗೆಯಲ್ಪಡಬಹುದು. ಆದರೆ ನಮ್ಮ ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾನೆ. ನಮ್ಮ ದೇವರು ಎಲ್ಲ ಪರಿಸ್ಥಿತಿಯನ್ನು ಮೀರಿ ನಮ್ಮಿಂದ ತೆಗೆಯಲ್ಪಟ್ಟಂಥ ಎಲ್ಲ ಸ್ಥಿತಿಗಿಂತ 2ರಷ್ಟು 4ರಷ್ಟು ಆಶೀರ್ವಾದ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಇದ್ದಂಥ ವಸ್ತುಗಳಲ್ಲಿ ಉಲ್ಲಾಸ ಪಡುವುದಲ್ಲ, ದೇವರಲ್ಲಿ ಉಲ್ಲಾಸಿಸಿ ಆನಂದಿಸುವುದಾದರೆ ದೇವರು ಎಲ್ಲದರ ಮೇಲೆ ಅಧಿಕಾರವುಳ್ಳವನು, ಅದ್ಭುತವಾಗಿ ಜೀವನ ನಡೆಸಲಿಕ್ಕಿದ್ದಾನೆ. ನಾವು ದೇವರಲ್ಲಿ ಉಲ್ಲಾಸ ಪಡೋಣ, ಆನಂದಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನಲ್ಲಿ ಆನಂದಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.